ನಮಸ್ತೆ, RN ಕನ್ಸ್ಟ್ರಕ್ಷನ್ಸಿಂದ ನಾನು ಕಾರ್ತಿಕ್ ಮಾತಾಡ್ತಾ ಇದ್ದೀನಿ. ಇವತ್ತು ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿ ವಿಜಯನಗರ 4 ಸ್ಟೇಜಲ್ಲಿ ಹಾಫ್ ಸೈಟ್ ಅಂತ ಕರಿತೀವಿ, 20x30 ಡೈಮೆನ್ಷನ್ ಇರೋ ಒಂದು ಸೈಟ್ ತೊಗೋಬೇಕು ಅಂದರೆ 45ರಿಂದ 50 ಲಕ್ಷ ಬಜೆಟ್ ಆಗುತ್ತೆ. ಇದಕ್ಕೆ ಮನೆ ಕಟ್ಕೊಂಡು ವಾಸ ಮಾಡ್ಕೊಬೇಕು, ಒಂದು ಜೀವನದಲ್ಲಿ ಒಂದು ಮನೆ ಕಟ್ಕೋಬೇಕು ಅಂತ ಬಂದರೆ ಅದಕ್ಕೊಂದು 25ರಿಂದ 30 ಲಕ್ಷ ಡಿಪೆಂಡ್ಸ್ ಆನ್ ಅವ್ರ ರಿಕ್ವೈರ್ಮೆಂಟ್ ಕಾಸ್ಟ್ ಆಗುತ್ತೆ. ಸೊ ಇದು ಮಿಡಲ್ ಕ್ಲಾಸ್ ವ್ಯಕ್ತಿಗಳು ಅಫೋರ್ಡ್ ಮಾಡೋಕ್ಕಾಗದೇ ಇರೋ ಮಟ್ಟಕ್ಕೆ ಇವತ್ತು 4 ಸ್ಟೇಜು ಅಂದರೆ ಔಟರ್ ರಿಂಗ್ ರೋಡಿಂದ ಹೊರಗಡೆ ಇರೋಂಥ ಲೇಔಟ್ಗಳಲ್ಲೂ ಬೆಳೆದು ನಿಂತಿರೋಂಥ ರೇಟು. ಸೊ ಇದಕ್ಕೆ ಅಡ್ಜಸೆಂಟ್ ಲೇಔಟ್ಗಳು ಯಾವುದಿದೆ ಅಂತ ನೋಡಿದ್ರೆ ಕೇವಲ ಒಂದು 2-3 ಲೇಔಟ್ಗಳಲ್ಲಿ ಮಾತ್ರ ಪ್ರೈವೇಟ್ ಲೇಔಟ್ಗಳಲ್ಲಿ ಒಂದು 20x30 ಸೈಟ್ಗಳನ್ನ ಡೆವಲಪ್ ಮಾಡಿದ್ದಾರೆ. ಅಲ್ಲೂ ನೀವು ಪ್ರೈಸ್ನ ಎನ್ಕ್ವೈರಿ ಮಾಡಿದ್ರೆ ಒಂದು 20-30 ಸೈಟ್ ವ್ಯಾಲ್ಯೂ 35 to 38 ಲ್ಯಾಕ್ಸು ಡಿಮ್ಯಾಂಡಿಂಗ್ ಇದೆ. ಬಟ್ ನಾನಿವತ್ತು ನಿಮಗೆ ವಿಜಯನಗರ 4 ಸ್ಟೇಜಲ್ಲಿರೋ ಸೈಟ್ ವ್ಯಾಲ್ಯೂಗಿಂತ 40% ಕಡಿಮೆ ಪ್ರೈಸಲ್ಲಿ ಒಂದು ಮೂಡ ಅನುಮೋದಿತ ಮತ್ತು ರೇರೆಯಿಂದ ಪರ್ಮಿಷನ್ ತೊಗೊಂಡ್ರಂಥ ಒಂದು 20x30 ಈಸ್ಟ್ ಫೇಸಿಂಗು ಎದುರುಗಡೆ ಪಾರ್ಕು ಕೂಡ ಬರುತ್ತೆ ಅಂತ ಒಂದು ಒಳ್ಳೆ ಜಾಗನ ತೋರಿಸ್ಕೊಡ್ತೀನಿ. ದಯವಿಟ್ಟು ಈ ರೀಲ್ನ ಸೇವ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಸರ್ಕಲಲ್ಲಿ ಯಾರಿಗಾದರೂ ನೀಡಿದೆ ಅಂತ ಅನಿಸಿದ್ರೆ ಅವ್ರಿಗೆ ಶೇರ್ ಮಾಡಿ. ಈ ಲೇಔಟು ನಿಮಗೆ ಬೆಳವಾಡಿ ವಿಲೇಜ್ಗೆ ಅಟ್ಯಾಚ್ ಆದಂಗೆ ಇರುತ್ತೆ. ಇದಕ್ಕೆ 2 ವೇ ಅಪ್ರೋಚ್ ಇದೆ. ಒಂದು ಹುಣಸೂರು ರೋಡಿಂದನಾದರೂ ಬರ್ಬೋದು, ಇಲ್ಲ ವಿಜಯನಗರ 4 ಸ್ಟೇಜ್ ಕಡೆಯಿಂದನಾದರೂ ಬರ್ಬೋದು. ಹುಣಸೂರು ರೋಡಿಂದ ಈ ಲೇಔಟ್ಗೆ ಸುಮಾರು 1.5 ಕಿಲೋಮೀಟ್ರ್ ಆದರೆ ಸೇಮ್ ವಿಜಯನಗರ 4 ಸ್ಟೇಜಿಂದನೂ 1.5 ಕಿಲೋಮೀಟ್ರ್ ಆಗುತ್ತೆ. ನಿಮ್ಗೆ ಹಾರ್ಡ್ಲಿ 3 to 4 ಮಿನಿಟ್ಸ್ ಡ್ರೈವ್ ಆಗುತ್ತೆ ಅಷ್ಟೇ. ಬೇಸಿಕ್ ಫೆಸಿಲಿಟೀಸ್ ಆದ ಸ್ಕೂಲ್ಸು, ಮೆಡಿಕಲ್ಲು, ಕ್ಲಿನಿಕ್ಕು, ಬಸ್ ಸ್ಟಾಪು, ಹಾಸ್ಪಿಟಲ್ಸ್ ಪ್ರತಿಯೊಂದು ನಿಮಗೆ ವಿತಿನ್ 2 ಕಿಲೋಮೀಟರ್ಸ್ ರೇಂಜ್ ಒಳಗಡೆ ಇದೆ. ಈ ಸೈಟ್ಗೆ ಓನರ್ ಕೊಟೇಶನ್ ಬಂದು 28 ಲ್ಯಾಕ್ ಕೇಳ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಡೈರೆಕ್ಟ್ ಓನರ್ ಮೀಟಿಂಗು, ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ಕ್ಲಿಯರ್ ಟೈಟಲ್ ಪ್ರಾಪರ್ಟಿ ಆಗಿರುತ್ತೆ. ಎಲ್ಲ ಬ್ಯಾಂಕಿಂದನೂ ಲೋನ್ಗಳಾಗುತ್ತೆ. ಏನಾದ್ರು ಕ್ವೈರೀಸ್ ಇದ್ದರೆ ಡಿಸ್ಪ್ಲೇಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.